ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ದೇಹವಿಲ್ಲದ ದೇವರ ಪೂಜೆ ಪ್ರಾರ್ಥನೆ ಹೇಗೆ ನಡೀತಿದೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತು ನಾವು ಶಿವನ ದೇವಸ್ಥಾನಗಳಲ್ಲಿ ಕಾಣುವ ಒಂದು ಸಾಮಾನ್ಯ ದೃಶ್ಯದ ಹಿಂದಿರುವ ಅಸಾಮಾನ್ಯ ರಹಸ್ಯದ ಬಗ್ಗೆ ಮಾತಾಡೋಣ. ನಾವೆಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಲ್ವಾ? ಅಲ್ಲಿ ಒಂದು ವಿಷಯವನ್ನ ಖಂಡಿತ ಗಮನಿಸ್ತಿರ್ತೀವಿ. ಬೇರೆಲ್ಲಾ ದೇವಸ್ಥಾನಗಳ ಹಾಗೆ ಶಿವನಿಗೆ ಒಂದು ಶಾರೀರಿಕ ರೂಪದ ಮೂರ್ತಿ ಇರೋದಿಲ್ಲ. ಬದಲಿಗೆ ಒಂದು ಲಿಂಗದ ಆಕಾರದ ರೂಪ ಇರುತ್ತೆ. ಯಾಕೆ ಹೀಗೆ? ಇದರ ಹಿಂದಿನ ನಿಜವಾದ ಕಾರಣವಾದ್ರೂ ಏನು? ಬನ್ನಿ ಇವತ್ತು ಇದರ ಬಗ್ಗೆನೇ ತಿಳ್ಕೊಳ್ಳೋಣ. ಸರಿ, ಈ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಒಂದು ಮೂಲಭೂತ ವಿಷಯದ ಬಗ್ಗೆ ಮಾತಾಡ್ಬೇಕು. ಅದೇ ಅಶರೀರಿ ದೇವರ ಸ್ವರೂಪ, ಅಂದ್ರೆ ದೇಹವೇ ಇಲ್ಲದ ದೇವರ ಪರಿಕಲ್ಪನೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನು ಅಂದ್ರೆ, ದೇವರನ್ನ ಅಥವಾ ಪರಮಾತ್ಮನನ್ನ ಶರೀರ ಇರೋನು ಅಂತ ಎಲ್ಲಿಯೂ ಹೇಳಿಲ್ಲ. ಬದಲಾಗಿ ಆತ ಅಶರೀರಿ ಅಂತಾರೆ, ಅಂದ್ರೆ ಶರೀರವೇ ಇಲ್ಲದವನು. ಹಾಗಾದ್ರೆ ಆತನ ನಿಜ ಸ್ವರೂಪವಾದರೂ ಏನು? ಅದುವೇ ನಿರಾಕಾರ ಜ್ಯೋತಿ ಸ್ವರೂಪ, ಅಂದ್ರೆ ಯಾವುದೇ ಆಕಾರ ಇಲ್ಲದ ಒಂದು ದಿವ್ಯವಾದ ಬೆಳಕಿನ ಬಿಂದು. ನೋಡಿ, ಸಾಮಾನ್ಯವಾಗಿ ದೇವತೆಗಳು ಅಂದ್ರೆ ನಮಗೆ ಒಂದು ಆಕಾರ, ಒಂದು ಶರೀರ ಕಣ್ಮುಂದೆ ಬರುತ್ತೆ. ಅದನ್ನ ಸಾಕಾರ ಶರೀರ ಅಂತ ಕರಿತೀವಿ. ಆದ್ರೆ ಪರಮಾತ್ಮನ ವಿಷಯದಲ್ಲಿ ಇದು ಬೇರೆ. ಪರಮಾತ್ಮನಿಗೆ ನಮ್ಮ ಹಾಗೆ ಅಥವಾ ಬೇರೆ ದೇವತೆಗಳ ಹಾಗೆ ಒಂದು ಭೌತಿಕ ದೇಹ ಇಲ್ಲ. ಆತನು ಅಶರೀರಿ, ಅಂದರೆ ನಿರಾಕಾರ. ಸರಿ, ಪರಮಾತ್ಮನು ಆಕಾರ ಇಲ್ಲದ ಒಂದು ಬೆಳಕಿನ ಬಿಂದು ಅಂತಾದ್ರೆ ಭಕ್ತರು ಆತನನ್ನ ಪೂಜೆ ಮಾಡೋದು ಹೇಗೆ? ಬರೀ ಒಂದು ಬೆಳಕಿನ ಬಿಂದುವನ್ನ ಮನಸ್ಸಲ್ಲಿ ನೆನಪಿಸ್ಕೊಂಡು ಏಕಾಗ್ರತೆ ಮಾಡೋದು ಎಲ್ಲರಿಗೂ ಸುಲಭವಲ್ಲಲ್ವಾ? ಬಹುಶಃ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಒಂದು ಭೌತಿಕ ಚಿಹ್ನೆಯನ್ನ ಬಳಸಿದ್ರು. ಹೌದು, ಇದೇ ಅಶರೀರಿ ಅನ್ನೋ ಪರಿಕಲ್ಪನೆ. ಅಶರೀರಿ ಅಂದ್ರೆ ತುಂಬಾನೇ ಸರಳವಾಗಿ ಹೇಳೋದಾದ್ರೆ ಶರೀರವಿಲ್ಲನ ಸ್ಥಿತಿ. ಪರಮಾತ್ಮನ ಮೂಲ ಸ್ವರೂಪವೇ ಇದು. ಹಾಗಾದ್ರೆ ದೇಹವೇ ಇಲ್ಲ ಅಂದ್ಮೇಲೆ ಆತನ ನಿಜವಾದ ರೂಪವಾದ್ರೂ ಏನೋ ಅಲ್ವಾ? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಪರಮಾತ್ಮನ ನಿಜವಾದ ಸ್ವರೂಪ ಒಂದು ಜ್ಯೋತಿ, ಒಂದು ದಿವ್ಯ ಪ್ರಕಾಶದ ಬಿಂದು. ಅದಕ್ಕೆ ಜ್ಯೋತಿಸ್ವರೂಪ ಅಂತ ಹೇಳೋದು. ಸರಿ, ಒಂದು ಬೆಳಕಿನ ಬಿಂದುವನ್ನ ಹೇಗೆ ಪೂಜೆ ಮಾಡೋದು? ಅದಕ್ಕೆ ಒಂದು ಆಕಾರ ಬೇಡ್ವಾ? ಅದಕ್ಕಾಗಿಯೇ ಲಿಂಗವನ್ನ ಒಂದು ಸಂಕೇತವಾಗಿ ಬಳಸಲಾಗತ್ತೆ. ಇಲ್ಲಿ ಒಂದು ವಿಷಯ ತುಂಬಾ ಸ್ಪಷ್ಟವಾಗಿರ್ಬೇಕು. ಜ್ಯೋತಿರ್ಲಿಂಗವೇ ದೇವರು ಅಂತಲ್ಲ. ಬದಲಾಗಿ ಅದು ಪರಮಾತ್ಮನ ಆಕಾರವಿಲ್ಲದ ತತ್ವವನ್ನ ಭಕ್ತರು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ, ಪೂಜೆ ಮಾಡೋಕೆ ಸಹಾಯ ಮಾಡುವ ಒಂದು ಪವಿತ್ರವಾದ ಚಿಹ್ನೆ ಅಷ್ಟೇ. ಯೋಚನೆ ಮಾಡಿ ನೋಡಿ, ಕೇವಲ ಒಂದು ಬೆಳಕಿನ ಚುಕ್ಕೆ ಮೇಲೆ ಮನಸ್ಸನ್ನ ನಿಲ್ಲಿಸೋದು, ಅದನ್ನೇ ಪೂಜೆ ಮಾಡೋದು ಅಂದ್ರೆ ತುಂಬಾನೇ ಕಷ್ಟ ಅಲ್ವಾ? ಭಕ್ತರಿಗೆ ಪೂಜೆ ಮಾಡೋಕೆ, ಪ್ರಾರ್ಥನೆ ಮಾಡೋಕೆ ಒಂದು ಆಧಾರ ಬೇಕು. ಆ ಆಧಾರವೇ ಜ್ಯೋತಿರ್ಲಿಂಗ. ಹಾಗಾದ್ರೆ ಆ ಬೆಳಕಿನ ಬಿಂದುವನ್ನ ದೇವಸ್ಥಾನದಲ್ಲಿ ಪೂಜೆಗೆ ಅಂತ ಹೇಗೆ ದೃಶ್ಯರೂಪಕ ತರ್ತಾರೆ? ಅಲ್ಲೇ ಇರೋದಿ ಜ್ಯೋತಿರ್ಲಿಂಗದ ರಹಸ್ಯ. ಈ ಜ್ಯೋತಿರ್ಲಿಂಗ ಅನ್ನೋದು ಆ ನಿರಾಕಾರ ಜ್ಯೋತಿಯ ಒಂದು ಸಾಂಕೇತಿಕ ರೂಪ. ದೇವಸ್ಥಾನಗಳಲ್ಲಿ ಇದಕ್ಕೊಂದು ತುಂಬಾನೇ ಸುಂದರವಾದ ಜಾಣ್ಮೆಯ ವ್ಯವಸ್ಥೆ ಮಾಡಿರ್ತಾರೆ. ಗಮನಿಸಿದಿರಾ? ಮೊದಲಿಗೆ ಶಿವಲಿಂಗದ ಮೇಲೆ ನಿರಂತರವಾಗಿ ಹನಿ ಹನಿಯಾಗಿ ನೀರು ಬೀಳುತ್ತಾ ಇರುತ್ತೆ. ಅದರ ಪಕ್ಕದಲ್ಲೇ ಒಂದು ದೀಪ ಸದಾ ಉರಿಯುತ್ತಿರುತ್ತೆ. ಈಗ ನೋಡಿ, ಲಿಂಗದ ಮೇಲೆ ಬಿದ್ದ ಆ ನೀರಿನ ಹನಿಯಲ್ಲಿ ಪಕ್ಕದಲ್ಲಿ ಉರಿತಿರುವ ದೀಪದ ಬೆಳಕು ಪ್ರತಿಫಲಿಸುತ್ತೆ. ಆಗೇನಾಗುತ್ತೆ? ಅದು ಥೇಟ್ ಒಂದು ನಕ್ಷತ್ರದ ಹಾಗೆ, ಒಂದು ಪ್ರಕಾಶಮಾನವಾದ ಚುಕ್ಕಿ ಅಂದ್ರೆ ಜ್ಯೋತಿ ಬಿಂದುವಿನ ಹಾಗೆ ಕಾಣುತ್ತೆ. ಭಕ್ತರು ಪೂಜೆ ಮಾಡೋದು, ಧ್ಯಾನ ಮಾಡೋದು ಇದೇ ಜ್ಯೋತಿ ಸ್ವರೂಪವನ್ನ. ಅಂದ್ರೆ ಭಕ್ತರು ಪೂಜೆ ಮಾಡ್ತಿರೋದು ಬರೀ ಕಲ್ಲಿನ ಲಿಂಗಕ್ಕಲ್ಲ, ಬದಲಿಗೆ ಆ ನೀರಿನ ಹನಿಯಲ್ಲಿ ಪ್ರತಿಫಲಿಸೋ ಬೆಳಕಿನ ಬಿಂದುವಿಗೆ. ಆ ಜ್ಯೋತಿ ಬಿಂದುವೇ ಆಕಾರ ಇಲ್ಲದ ಪರಮಾತ್ಮನ ದೃಶ್ಯ ಸಂಕೇತ. ಹೀಗೆ ನಮ್ಮ ಕಣ್ಣಿಗೆ ಕಾಣದ ಅಮೂರ್ತವಾದ ದೈವಿಕ ತತ್ವವನ್ನ ಕಣ್ಣಿಗೆ ಕಾಣೋ ಮೂರ್ತ ರೂಪಕ್ಕೆ ತರಲಾಗಿದೆ. ಸರಿ, ಲಿಂಗದ ಸಾಂಕೇತಿಕ ರೂಪದ ಬಗ್ಗೆ ತಿಳ್ಕೊಂಡ್ವಿ. ಈಗ ಶಿವ ಅನ್ನೋ ಹೆಸರಿನ ಅರ್ಥದ ಬಗ್ಗೆ ನೋಡೋಣ. ಈ ಹೆಸರಲ್ಲೇ ಒಂದು ಅದ್ಭುತವಾದ ತತ್ವ ಅಡಗಿದೆ. ನೋಡಿ, ಶಿವ ಅಂದ್ರೆ ಕೇವಲ ಒಂದು ಹೆಸರಲ್ಲ. ಅದರ ಅರ್ಥ ಕಲ್ಯಾಣಕಾರಿ, ಅಂದ್ರೆ ಎಲ್ಲರಿಗೂ ಒಳೆತನ್ನ ಮಾಡೋನು, ಮಂಗಳಕಾರಿ ಅಂದ್ರೆ ಶುಭ ತರುವವನು, ಮತ್ತೆ ಶುಭಕಾರಿ ಅಂದ್ರೂ ಕೂಡ ಸದಾ ಒಳ್ಳೆದನ್ನೇ ಮಾಡುವನು ಅಂತ. ಸೊ ಒಟ್ಟಾರೆಯಾಗಿ ಜಗತ್ತಿಗೆ ಕಲ್ಯಾಣವನ್ನೇ ಉಂಟು ಮಾಡುವ ಶಕ್ತಿಗೆ ಶಿವ ಅಂತ ಹೆಸರು. ಈ ಅರ್ಥವನ್ನ ಗಮನದಲ್ಲಿಟ್ಕೊಂಡ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಶಿವ ಅನ್ನೋದು ಕೇವಲ ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ಸೇರಿದ ಹೆಸರಲ್ಲ. ಇದು ಯಾರು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾರೋ ಆ ಪರಮತತ್ವಕ್ಕೆ, ಆ ಪರಮಾತ್ಮನಿಗೆ ಇಟ್ಟಿರುವ ನಿಜವಾದ ಹೆಸರು.
ಹೌದು, ಈ ಒಂದು ವಾಕ್ಯ ಶಿವತತ್ವದ ವಿಶಾಲತೆಯನ್ನ, ಅದರ ಸಾರ್ವತ್ರಿಕತೆಯನ್ನ ಎಷ್ಟು ಸುಂದರವಾಗಿ ಹೇಳುತ್ತೆ ನೋಡಿ. ಇದು ಕೇವಲ ಒಬ್ಬ ದೇವತೆಯ ಹೆಸರಲ್ಲ, ಬದಲಾಗಿ ಎಲ್ಲರಿಗೂ, ಇಡೀ ಸೃಷ್ಟಿಗೆ ಒಳಿತು ಮಾಡುವ ಆ ಪರಮತತ್ವದ, ಆ ಸುಪ್ರೀಂ ಸೋಲ್ನ ನಿಜವಾದ ಹೆಸರು. ಮುಂದಿನ ಸಂಚಿಕೆಯಲ್ಲಿ ಶಿವಲಿಂಗಕ್ಕೆ 3 ದಳದ ಬಿಲ್ವಪತ್ರೆ, 3 ಗೆರೆಯ ವಿಭೂತಿಯನ್ನು ಹಚ್ಚುವುದರ ರಹಸ್ಯವೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.